ಮತ್ತು ಕರ್ನಾಟಕ ರಾಜ್ಯದ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ನಮ್ಮ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ 3ನೇ ತಾರೀಕು ಬೆಂಗಳೂರಲ್ಲಿ ಪೂರ್ವ ಸಿದ್ಧ ಸಭೆಯನ್ನು ನಡೆದು ಆ ಪೂರ್ವ ಸಿದ್ಧ ಸಭೆಯ ಮುಖಾಂತರ ಏನಿವತ್ತು ನಮ್ಮ ಮಾದಿಗರಿಗೆ ಸುಮಾರು 35 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಒಂದು ಪ್ರತಿಫಲವಾಗಿ ಇವತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಒಳ ಮೀಸಲಾತಿ ವರ್ಗೀಕರಣ ಆಯಾ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತದೆ. ಒಳ ಮೀಸಲಾತಿ ಮಾಡಬೇಕಂತೊಂದು ಐತಿಹಾಸಿಕ ತೀರ್ಪು ಮಾಡುವ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಏನು ಮೀಸಲಾತಿಯನ್ನು ರಾಜ್ಯಪಾಲರ ಅನುಮತಿಗೆ, ರಾಜ್ಯಪಾಲರ ಒಂದು ಸಹಿಗೆ ಕೊಟ್ಟಿದ್ದರು. ಅವರು ರಾಜ್ಯಪಾಲರು ಮೊನ್ನೆ 26ನೇ ತಾರೀಕು ಏನು ಸಹಿಯನ್ನು ಮಾಡಿ ಮೀಸಲಾತಿಯನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ವಹಿಸಿರುವ ಕಾರಣ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಇವಾಗ ಏನು ಹಳೆ ಮೀಸಲಾತಿ ಏನಿದೆ ಶೇಕಡಾವಾರು 50 ಮೀಸಲಾತಿಯನ್ನು ಮಾಡಲು ಮುಂದೆ ಬಂದು ಈಗ ಖಾಲಿ ಇರುವ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 56,432 ಹುದ್ದೆಗಳನ್ನು ಭರ್ತಿ ಮಾಡಲು ನಮ್ಮ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಏನು ನಮ್ಮ ಭಾರತ ದೇಶದಲ್ಲಿ ಮಾದಿಗರು ಎಲ್ಲ ರಂಗದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ಏನು ಗ್ರಾಮಾಂತರ ಮಟ್ಟದಲ್ಲಿ ಚಪ್ಪಲಿ ಹೊಲಿಯುವ ಕಾರ್ಯಕ್ರಮದಿಂದ ಸ್ಮಶಾನದಲ್ಲಿ ರುದ್ರಭೂಮಿಯಲ್ಲಿ ಶವಗಳನ್ನು ಹೂಳುವ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಂಡು ಈ ದೇಶದ ಶಾಂತಿಯನ್ನು ಕಾಪಾಡಿಕೊಂಡು ಸೌಕರ್ಯಗಳನ್ನು ಸಾಮಾಜಿಕ ಕೆಲಸಗಳು ಮಾಡಿಕೊಂಡಿರ್ತಕ್ಕಂಥ ಮಾದಿಗ ಜನಾಂಗಕ್ಕೆ ಇವತ್ತು ಅನ್ಯಾಯ ಮಾಡುತ್ತದೆ ಭಾರತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಆ ಹಿನ್ನೆಲೆಯಲ್ಲಿ ಈಗ ಮಾಡುವ ಎಲ್ಲ ಇಲಾಖೆಗಳಲ್ಲಿ ಖಾಲಿ ಮಾಡ್ತಾ ಇರುವ ಭರ್ತಿ ಏನು 56,432 ಹುದ್ದೆಗಳಲ್ಲೂ ಸಹ ಮಾದಿಗರಿಗೆ ಅನ್ಯಾಯ ಆಗ್ತಾ ಇದೆ. ನಾವು ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇರೋದೇನೆಂದರೆ, ಈಗಾಗಲೇ ಎಲ್ಲ ದಲಿತ ಸಂಘಟನೆ ಪರಗಳು, ಮಾದಿಗ ದಂಡೋರ ಸಂಘಟನೆಯಿಂದ ಎಲ್ಲರೂ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನು ಇವಾಗ 26ನೇ ತಾರೀಕು ಅವರು ತೀರ್ಮಾನ ಮಾಡಿದ್ದಾರೆ, ತೀರ್ಮಾನ ಹಿಂಪಡೆಯಬೇಕು. ಶೇಕಡಾವಾರು 50 ಏನಿದೆ ಅದನ್ನು ಹಿಂಪಡೆದು 56,430 ಹುದ್ದೆಗಳನ್ನು ಈಗ ನಿಲ್ಲಿಸಿ ಸಾಮಾಜಿಕ ನ್ಯಾಯ ಏನು ನಾಗಮೋಹನ್ ದಾಸ ವರದಿ ಏನಿದೆ ಅದು ಮಾಡಿ ನಮಗೆ ಸಾಮಾಜಿಕವಾಗಿ ಮಾದಿಗರಿಗೆ ನ್ಯಾಯ ಕೊಡಿಸಬೇಕು. ಅದರ ಜೊತೆಗೆ ಎಲ್ಲ ಜಾತಿಗಳಿಗೂ ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿ 101 ಜಾತಿಗೂ ನ್ಯಾಯ ಕೊಡಿಸಬೇಕು. ಅದರಲ್ಲಿ ಏನಾದರೂ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಹಂತ ಹಂತವಾಗಿ ಏನಿವಾಗ 6ನೇ ತಾರೀಕು ಸಚಿವ ಸಂಪುಟ ಪ್ರಾರಂಭ ಆಗುತ್ತೆ ಅಧಿವೇಶನ, ಆ ಅಧಿವೇಶನ ನಡೆಯುವವರೆಗೂ 30ನೇ ತಾರೀಕು ಏನು ಗಡುವು ಕೊಟ್ಟಿದ್ರು 30 ಒಳಗಡೆ ಈ ಬ್ಯಾಕ್ಲಾಗ್ ಹುದ್ದೆಗಳು ಮತ್ತೆ ಏನು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಆದೇಶ ಕೊಟ್ಟಿದ್ದಾರೆ, ತೀರ್ಮಾನ ತಗೊಂಡಿದ್ದಾರೆ. ಅತಿ ಕೂಡಲೇ ಅದನ್ನು ಹಿಂಪಡೆಯಬೇಕು. ಹಿಂಪಡೆದ ಪಕ್ಷ ಈಗಾಗಲೇ ನಮ್ಮ ಮಾದಿಗ ಸಮುದಾಯದ ಮುಖಂಡರು ಮತ್ತು ದಲಿತ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ AICC ಕಾಂಗ್ರೆಸ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಸಹ ಮನವಿಯನ್ನು ಕೊಟ್ಟು ಏನು ಈ ಒಂದು ಮೀಸಲಾತಿಯನ್ನು ಸಮಾನತೆಯನ್ನು ಮಾಡಿ ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಏನು ಇವಾಗ 6ನೇ ತಾರೀಕು ಸಚಿವ ಸಂಪುಟದ ತೀರ್ಮಾನ ತಗೊಳ್ತೀವಿ, ತಗೊಂಡು ಇದನ್ನು ಹಿಂಪಡಿತೀವಿ, ಸಾಮಾಜಿಕ ನ್ಯಾಯ ಎಲ್ಲರಿಗೂ 101 ಜಾತಿ ಸಿಗುವವರೆಗೂ ನಾವು ಈ ಬ್ಯಾಕ್ಲಾಗ್ ಹುದ್ದೆಯನ್ನು ನಾವು ತುಂಬಲ್ಲ ಅಂತ ಹೇಳ್ಬಿಟ್ಟು ಆಶ್ವಾಸನೆಯನ್ನು ಮಲ್ಲಿಕಾರ್ಜುನ ಕೊಟ್ಟಿದ್ದಾರೆ. ಅದೇ ರೀತಿಯೇ ನಾವು 5ನೇ ತಾರೀಕಿಂದ 30ನೇ ತಾರೀಕುವರೆಗೂ ಹಂತ ಹಂತವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈಗ ನಾವು ಚಿಂತಾಮಣಿ ತಾಲೂಕಲ್ಲಿ ತಾಲೂಕು ಪದಾಧಿಕಾರಿಗಳ ಒಂದು ಸಭೆಯನ್ನು ನಾವು ಭಾಗವಹಿಸಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಲ್ಲೂ ಸಹ, ಜಿಲ್ಲೆಯಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಇವಾಗ 5ನೇ ತಾರೀಕು ಅಧಿವೇಶನ ಸ್ಟಾರ್ಟ್ ಆಗುತ್ತಲ್ಲ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಶಾಸಕರ ಮನೆಗಳಲ್ಲಿ ಮತ್ತು ಉಸ್ತುವಾರಿ ಮಿನಿಸ್ಟ್ರಿಗಳು ಮನೆಗಳ ಹತ್ರ ಧರಣಿಗಳು ಮಾಡಬೇಕಂತ ಹೇಳ್ಬಿಟ್ಟು ಒಂದು ತೀರ್ಮಾನವನ್ನು ರಾಜ್ಯ ಸಮಿತಿಯಿಂದ ತಗೊಂಡಿದ್ದಾರೆ. 12ನೇ ತಾರೀಕು ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು 12ನೇ ತಾರೀಕು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಆ ಬೆಂಗಳೂರು ಕಾರ್ಯಕ್ರಮಕ್ಕೆ ಏನು 8ನೇ ತಾರೀಕು
ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನು ಕರೆದು ತೀರ್ಮಾನ ತೆಗೆದುಕೊಂಡು 12ನೇ ತಾರೀಕು ಹಲೋ ಮಾದಿಗ ಚಲೋ ಬೆಂಗಳೂರು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೀವಿ. ಎಲ್ಲ ನಾವು ನಮ್ಮ ಚಿಂತಾಮಣಿ ಪದಾಧಿಕಾರಿಗಳು ಸಹ ಇದರ ಒಟ್ಟಿಗೆ ಎಲ್ಲ ತೀರ್ಮಾನ ತಗೊಂಡು ಏನಾದ್ರು ತೀರ್ಮಾನ ಮಾಡದೇ ಇದ್ದ ಪಕ್ಷದಲ್ಲಿ ನಮ್ಮ ಮಾದಿಗರು ಪ್ರಾಣಗಳನ್ನು ಬಿಡೋದಕ್ಕೂ ನಾವು ಸಿದ್ಧವಾಗಿದ್ದೀವಿ. ಎಲ್ಲ ಶಾಸಕರ ಮನೆ ಮುಂದೆ ನೇಣಾಕೊಂಡು ಸಾಯುವ ಪರಿಸ್ಥಿತಿನಲ್ಲಿದೆ. ಯಾಕಂದ್ರೆ ಇವಾಗ ಸುತ್ತು ಸಾಯಿಸ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ, ನಮ್ಮ ಮಾದಿಗರನ್ನ ಸಾಯಿಸಿದ್ದಾರೆ. ಇವಾಗ ಏನು 56,443 ಉದ್ಯೋಗಗಳನ್ನು ಭರ್ತಿ ಮಾಡಕ್ಕೆ ಮುಂದೆ ಬಂದಾಗ ಪಟ್ಟಬದ್ಧ ಹಿತಾಸಕ್ತಿಗಳಿಂದ, ರಾಜಕಾರಣಿಗಳಿಂದ, ಬಲಿಷ್ಠ ರಾಜಕಾರಣಿಗಳಿಂದ, ದಲಿತರಲ್ಲೇ ಬಲಿಷ್ಠ ರಾಜಕಾರಣಿಗಳ ಮಾತುಗಳು ಕೇಳಿಕೊಂಡು ಸಿದ್ದರಾಮಯ್ಯನವರು ಮಾದಿಗರಿಗೆ ಮೋಸ ಮಾಡ್ತಾ ಇದ್ದಾರೆ. ಏನಾದರೂ ಮಾಡದೇ ಇದ್ದ ಪಕ್ಷದಲ್ಲಿ ಎಲ್ಲಾ ಶಾಸಕರು, ಕರ್ನಾಟಕ ರಾಜ್ಯದ ಎಲ್ಲಾ ಶಾಸಕರ ಮನೆಗಳ ಮುಂದೆ, ಉಸ್ತುವಾರಿ ಶಾಸಕರ ಮನೆ ಮುಂದೆ ಮಾದಿಗರು ನೇಣಾಕೊಂಡು ಸಾಯ್ತೀವಿ. ಇದೊಂದು ಎಚ್ಚರಿಕೆಯ ಗಂಟು. ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ನಿರ್ಮಾಣ ಮಾಡೋದಕ್ಕೆ ಎಲ್ಲಾ ಶಾಸಕರು ಸೋಲಿಸೋದಕ್ಕೂ ನಾವು ಶತಸಿದ್ಧವಾಗಿ ಪ್ರಯತ್ನ ಮಾಡ್ತೀವಿ. ಮಾದಿಗರಿಗೆ ಏನು ಇವತ್ತು ಮೀಸಲಾತಿ ಎಲ್ಲ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಕ್ಕೆ ಮುಂದೆ ಆಗಿರುವುದನ್ನು ಹಿಂಪಡಿಬೇಕು. ಒಳ ಮೀಸಲಾತಿವರೆಗೆ ನಾಗಮೋಹನ್ ದಾಸ್ ಅವರನ್ನ ಜಾರಿ ಮಾಡಬೇಕು. ಇದು ಎಲ್ಲ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಎಚ್ಚರಿಕೆಯನ್ನ ಮಾಡ್ತಾ ಇದೆ.